ಮತ್ತೆ ಅದೇ ಭಾರ ಆಯ್ತು ಅಂತ ನೀವು ಹೇಳ್ತಾ ಇದ್ರಿ ಅಷ್ಟೇ. ಸರಿ ಆಯ್ತು, ಅದೇನೇ ಇರಲಿ, ಇನ್ಮೇಲಾದ್ರೂ ಬದಲಾವಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಯಥಾ ರಾಜ ತಥಾ ಪ್ರಜಾ ಅಂತ ನೀವು ಹಾಕಿಲ್ಲ ಅಂದ್ರೆ ನಿಮ್ ತಗಡವ್ರು ಹಾಕಲ್ಲ. ಅಲ್ಲ, ನಾ ಅದನ್ನ ಹೇಳ್ತಾ ಇರೋದ್ರಿ, ನೀವು ಹಾಕೊಳ್ಳಿ. ಸರ್, ಈಗ ಸರ್ಕಾರಿ ಆದೇಶ ಇದೆ, ಒಂದು ಕಚೇರಿಯಲ್ಲಿ ಕೆಲವು ಸುಚಿತವಾದಂತ ಕೆಲವು ಇರಬೇಕು ಅಂತ. ನಿಮ್ಮ ಕಚೇರಿಗೆ ಇದು ನಾವು ಮೊದಲನೇ ಸರಿ ಎಲ್ಲ ಹೆಚ್ಚು ಕಡಿಮೆ ಒಂದು 10 ಸಲ ಕೊಟ್ಟಿದ್ದೀವಿ, ಆದ್ರೂ ಕೂಡ ಬದಲಾವಣೆ ತಗೊಂಡಿಲ್ಲ. ಯಾಕೆ ಬದಲಾವಣೆ ಮಾಡಬೇಕು ಇಂಟ್ರೆಸ್ಟ್ ಇಲ್ವಾ? ಇಲ್ಲ, ಯಾಕಂದ್ರೆ ತಹಸೀಲ್ದಾರ್ ಅದಕ್ಕೆ ಕ್ರಮ ವಹಿಸಬೇಕಾಗ್ತದೆ. ಸಾಹೇಬ್ರು ಸರಿನಾ? ಸಾಹೇಬ್ರು ತಾವು ಬಂದು ಯಾರೋ ಬಂದಿದ್ರಿ, ಸಾಹೇಬ್ರಿಗೆ ಹೇಳಿದೀವಿ ಕೊಡಿ ಸರ್, ಏನ್ ಮೆಮೊರಾಂಡಮ್ ಇದೆ ಕೊಡಿ ಸರ್. ಕೊಡೋದು ಅಂತಲ್ಲ, ನೀವು ಇಷ್ಟ ಮಾಡಿಸಿಲ್ಲ, ಯಾಕೆ ಮಾಡಿಸೋದಿಲ್ವಾ ಅಂತ ಮಾಡಿಸ್ತೀವಿ ಖಂಡಿತ. ನಾವು ಕೊಟ್ಟು ಹೆಚ್ಚು ಕಡಿಮೆ 2-3 ವರ್ಷ ಆಯ್ತಲ್ಲ. ಏನಾಗಬೇಕು ಸರ್? ಸರ್, ನಮ್ಮ ಇಲಾಖೆಯಲ್ಲಿ ಇವಾಗ ಸಾರ್ವಜನಿಕರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ ನಮ್ಮ ಕೇನಾಶಿಪುರ ತಾಲೂಕಿನ ಶಿವಕುಮಾರ್ ಅವರು ಹೇಳಿದ್ರು ಕೂಡ ಶೌಚಾಲಯದ ಬಾಗಿಲು ಇನ್ನೂ ತೆಗೆದಿಲ್ಲ. ಬನ್ನಿ ಸರ್, ಕೂಡ ಸಿಕ್ಕಿಲ್ಲ. ಸಾರ್ವಜನಿಕ ಹಾಕಿದ್ದಾರೆ, ಮೇಲಿದೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇದೆ. ಯಾವ್ದು ಕೆಳಗಡೆ ನೋಡಿ ರೇಣುಕಾ ಅವರೇ, ಕೆಳಗಡೆ ಹತ್ರ ಲೈವ್ ಇದೆ ನಮ್ಮ ಹತ್ರ, ನಾವು ಲೈವ್ ಕೂಡ ಮಾಡಿದ್ದೀವಿ. ತೆಗೆದಿಲ್ಲ. ಸಾರ್ವಜನಿಕರಿಗೆ ಎಲ್ಲ ಬೀಗ ಹಾಕೊಂಡು ಇಟ್ಟಿದ್ದೀರ, ಎಲ್ಲಿಗೆ ಹೋಗೋದು ಜನಗಳು? ಅವ್ರಿಗೆ ಅವ್ರು ಪ್ರಾವಿಷನ್ ಮಾಡಿದ್ದೀವಿ. ಹಿಂದೆ ಒಂದ್ಸಲಿ ನೀವು ಹೋಗಿ ನೋಡಿ, ನಾನು ಹೇಳೋದು ಕೇಳಿ, ಹಿಂದೆ ಹೋಗಿ ನೋಡಿ, ಇಲ್ಲ ಬನ್ನಿ ತೋರಿಸ್ತೀನಿ. ಅಲ್ಲ, ಇಲ್ಲಿ ಗೊತ್ತು ಹೇಳಿ, ಅಲ್ಲಿ ಜನ ಹೋಗೋಕೆ ನಡೆದಾಡೋಕೆ ಜಾಗ ಇಲ್ಲ, ಗಿಡ ಬೆಳೆದಿದೆ, ಅಲ್ಲೂ ಬೀಗ ಹಾಕಿದ್ದೀರಾ. ಏನಾದ್ರು ಜನ ಇಲ್ಲೇ ಮಾಡ್ಕೋಬೇಕಾ? ತಹಸೀಲ್ದಾರ್ ಆಫೀಸ್ ಹೋಗಿ ಕಾಣ್ತಿಲ್ಲ ಸರ್, ಯಾವ ರೀತಿ ಇದೆ ಇಲ್ಲ. ಪೊಲೀಸ್ ಅವ್ರು ಕರ್ಸ್ಬಿಟ್ಟು ಅವ್ರು ಕಳಿಸಿ ಕಂಪ್ಲೇಂಟ್ ಮಾಡಿ. ಸರ್, ಅವರಿಂದ ನೋಡಿ, ಈಗ ಇವ್ರಿಗೆ ಯಾರೋ ಈ ತರ ಬರ್ಕೊಟ್ಟಿರೋನು ಇನ್ನ ನಿಮ್ ತಹಸೀಲ್ದಾರ್ ಇದಕ್ಕೆ ಬಂದಿಲ್ಲ. ಅದು ಬನ್ನಿ ಕೊಡಿ ನೋಡಿ, ಇಲ್ಲಿ ಬರೀ ಒಂದು ಅಪ್ಲಿಕೇಶನ್ ಬರ್ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಯಾರೋ ಕೂತಿರೋನು ಆಚೆ ಬರ್ದಿರೋದು, ಆಚೆ ಬರ್ದ್ಬಿಟ್ಟು ನಾನು ಕೊಟ್ಟಿದ್ದೀನಿ ತಹಸೀಲ್ದಾರ್ಗೆ ಅಂತ ಹೇಳಿದಾನೆ. ಇಲ್ಲಿ ಅಕ್ನಾಲಜ್ಮೆಂಟ್ ಇದೆ ಇಲ್ಲಿಗೆ. ಇವರು ಎಷ್ಟಿಂದ ಸುತ್ತಾ ಇದ್ದೀರಿ ನೀವು? ಸುತ್ತಾ ಇದ್ದಾರೆ. ಅಕ್ನಾಲಜ್ಮೆಂಟ್ ಇಲ್ಲ, ಯಾವನೋ ಬರ್ಕೊಟ್ಟಿದ್ದಾನೆ ಕೂತಿರೋನು, ತಿರುಗ್ತಾ ಇದಾರೆ. ಈ ವ್ಯಕ್ತಿ ಏನ್ ನೋಡ್ಬೇಕು? ಇವಾಗ ನೋಡಿ, ಇವರೇ ಇದಾರೆ, ಇವರು ಕೊಡಿ, ಅಕ್ನಾಲಜ್ಮೆಂಟ್ ಕೊಡಿ ಸರ್. ಇವರು ಇದಾರೆ, ಇವರು ಅಧಿಕಾರಿನ ಅದಕ್ಕೆ ಹೇಳ್ತಾರಲ್ಲ ಅಂತವ್ರು MC ಅಂತ ಹೇಳ್ತಾರಲ್ಲ. ಯಾಕಂದ್ರೆ ಜನಗಳ ಹತ್ರ ದುಡ್ಡು ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರು ಎತ್ತ ಹೆಚ್ಚಿ ಅವ್ರನ್ನ ಎದ್ದಳಪ್ಪ, ಯಾರಪ್ಪ ಇನ್ನೊಬ್ಬರು ಯಾರ್ದ ಏನು ಹೋಗಿ ನಿಮ್ದು ಏನ್ರಿ ಕೆಲಸ? ನಿಮ್ಗೆ ಎತ್ಕೊಳ್ಳಿ ಅದನ್ನ. ನೋಡಿ ಸರ್, ಈಗ ನಿಮ್ ತಾಲೂಕು ಕಚೇರಿಗೆ ಬಂದಿದ್ದೀವಿ ನಾವು. ನೋಡಿ, ಸಾರ್ವಜನಿಕರ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಎಲ್ಲಾದ್ರೂ ಇದೆಯಾ ಸರ್? ಇಲ್ಲ. ಏನೇನು ಸರ್ವಿಸ್ ಮಾಡ್ತೀವಿ ನಾವು ಅನ್ನೋದು ಕೊಟ್ಟಿಲ್ಲ. ಯಾಕಂದ್ರೆ ಜನಗಳಿಗೆ ಗೊತ್ತಾಗೋದು ಬೇಡವಾ? ಅದು ಇಲ್ಲ. ನೆಕ್ಸ್ಟ್, ಸಕಾಲ ಕಾರ್ಯದಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶದ್ವಾರದಲ್ಲಿ ಪ್ರವೇಶಿಸಿಲ್ಲ. ಲೈವ್ ಇದೆ, ನಾವು ತೋರಿಸ್ತೀವಿ. ಶುಲ್ಕ ಇಲ್ಲ, ಯಾವ್ದಕ್ಕೆ ಎಷ್ಟು ರೇಟು ಅಂತ ಹಾಕಿಲ್ಲ. ನೆಕ್ಸ್ಟ್ ನೀವೇ ನೋಡ್ಕೊಳ್ಳಿ, ಓದ್ಕೊಳ್ಳಿ, ನೋಡಿ. ಆಮೇಲೆ ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರ ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಫಲಕ ಕಚೇರಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ನಂಬರ್ಗಳನ್ನ ಯಾವುದೇ ನಾಮಕ ಪತ್ರದಲ್ಲಿ ಹಾಕಿಲ್ಲ. ಅವರ ಮೊಬೈಲ್ ನಂಬರ್ಗಳನ್ನ ಹಾಕ್ಬೇಕು ಅನ್ನೋದು ಒಂದು ವೈಲನೆ ಇದೆ, ಅಳವಡಿಸಿಲ್ಲ. ಇಲ್ಲಿ ವಿವಿಧ ವಿಭಾಗಗಳ ಕೊಠಡಿ ನಾಮಫಲಕ ನಾಮಕಾವಸ್ಥೆಗಿದೆ. ಎಲ್ಲಾ ಕಡೆ ಇಲ್ಲ, ಕೆಲವು ಕಡೆ ಇದೆ. ಯಾವ ಇಲಾಖೆ ಯಾವ ಕೊಠಡಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಅದನ್ನ ನಾಮಫಲಕ ಹಾಕಿದ್ರೆ ಅವರು ಇಂತಿಂತ ಕೊಠಡಿಗೆ ಹೋಗ್ತಾರೆ ಸರ್. ಸಿಬ್ಬಂದಿ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು, ಇದು ಅರ್ಧಂಬರ್ಧ ಇದೆ, ಎಲ್ಲ ಕಡೆನೂ ಇಲ್ಲ. ಅಂದ್ರೆ ಅವರು ಏನು ಈಗ ಯಾವ ಇಲಾಖೆಯಲ್ಲಿ ಇದ್ದಾರೆ, ಅವ್ರು ಏನು ಹುದ್ದೆ ಇದೆ, ಅವರ ಟೇಬಲ್ ಇರಬೇಕು, ಅವರ ಇದರಲ್ಲಿ ಕೊಡಲು ಇರಬೇಕು. ನೋಡಿ, ಇಲ್ಲಿ ಸರ್ಕಾರಿ ಹೇಳಿದ್ವಿ ಏನೋ ID ಕಾರ್ಡು ಕೆಲವರು ಹಾಕಿದ್ದಾರೆ, ಕೆಲವರು ಹಾಕಿಲ್ಲ ಸರ್. ಸೇಮ್ ಹೊರಗುತ್ತಿಗೆ ಟೆಂಡರ್ ಬೇಸ್ ಬರ್ತಾರಲ್ಲ, ಅವ್ರಿಗೂ ಇಲ್ಲ ID ಕಾರ್ಡ್ಗಳು.
ಎಲ್ಲೆಲ್ಲಿ ಏನೇನ್ ಸರ್ವಿಸ್ ಕೊಡ್ತಾರೆ ಅದಕ್ಕೆ ಎಷ್ಟು ದುಡ್ಡು ಸೇವಾ ಅನ್ನೋದಿಲ್ಲ. ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕವನ್ನು ಪ್ರಕಟಿಸಿಲ್ಲ. 450 ಕಿತ್ಕೊಂಡ್ ಎಮ್ಮಾರ್ಗ ದುಡ್ಡು ಅನ್ನೋದನ್ನು ಕೂಡ ಹಾಕಿಲ್ಲ. ಎಮ್ಮಾರ್ ಕೊಡಕ್ 450 ಒಂದು ಸ್ವೀಕರಿಸಿ ರಚಿತಿ ಕೊಡ್ಲಿ ಅದೊಂಥರ ಅದನ್ನೇ ಕೇಳಿ. ಈಗ ನಾವೇನ್ ಮಾಡಿದೀವಿ ಅಂದ್ರೆ ಇವತ್ತು ಮೊನ್ನೆ ಒಂದು ಈಸಿ ಕೊಡ್ಲಿಕ್ಕೆ ನಿಮ್ಮ ಸರ್ವಿಸ್ ಇದರಲ್ಲಿ ಕೆತ್ತಿಲ್ಲ, 500 ಸಾವಿರ ಕಿತ್ಕೊಳ್ಳಿ. 500 ರೂಪಾಯಿ ತಗೊಂಡಿದ್ದಾರೆ ಅವರು. ಈಗ 250 ರೂಪಾಯಿ ರಿಟರ್ನ್ ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದ್ ನಿಮಿಷ ಇರಪ್ಪ, ನಾವು ಅಲ್ಲಿ ನಿಮ್ಮಲ್ಲಿ ಯಾರು ಸರ್ವಿಸ್ ಕೊಡ್ತಾರೆ ಅವ್ರನ್ನ ಕೇಳಿದ್ವಿ, ರಸೀದಿ ಯಾಕೆ ಕೊಡ್ತಿಲ್ಲ ಅಂತ. ಸರ್ವಿಸ್ ಇದೆ. ಯಾರನ್ನ ಕೇಳೋಣ? ಕೇಳ್ತಿರೋದು. ಅಲ್ಲ ನೀವು ಅವರ ಪರವಾಗಿ ಅನ್ಸುತ್ತೆ ಬಂದಿದ್ದೀರಾ? ನಾವು ಕರೆದವನ್ನ ಮೊನ್ನೆನೂ ಓದಿದ್ದೀವಿ. ಹಾ. ನಾನು ಸುಮ್ಮನೆ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಮುದ್ರೆ ಸುಮ್ಮನೆ ಕರೆದು ಮುಗಿದು ನಾನು ದುಡ್ಡು ವಾಪಸ್ ಇಸ್ಕೊಟ್ಟು ಎಂಬಾರ್ನು ಕಳಿಸ್ತೀನಿ ನಾನು. ಇವತ್ತು ಸರಿನಾ? ನಾವು ಕೊಟ್ಟಿದ್ದೀವಿ. ಇವತ್ತು ನೋಟಿಸ್ ಕೊಡ್ತೀವಿ ನಾವು ಅವ್ನಿಗೆ ಏನ್ ಕ್ರಮ ಆಗಬೇಕಾಗುತ್ತೆ. ಈಗ ಆಮೇಲೆ ಡಿಜಿಟಲ್ ಕರಣೆ ಆಗ್ತಾ ಇದೆ, ಎಲ್ಲಾ ರೆಕಾರ್ಡ್ಸ್ ಆನ್ಲೈನ್ ತೆಗಿತಾರೆ. ಇವತ್ತು ಏನ್ ಬೇಕು ಅದನ್ನ ಮಾಡ್ತೀವಿ. ಮಧ್ಯವರ್ತಿಗಳು ಜಾಸ್ತಿ ಕಾಣ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಇವ್ರು ಹೇಳಿದ್ರಲ್ಲ, ಇವ್ರು ಯಾರು ಕೇಳಿ ಅವ್ರ ಮಧ್ಯವರ್ತಿನೇ ಅವರೇ ಅರ್ಜಿ ಬರ್ಕೊಡ್ತಾರೆ, ಅವರೇ ಕಾಸು ಇಸ್ಕೊತಾರೆ. ನಾವು ಕೂಡ್ಸಿಲ್ಲ ಸರ್. ಅರ್ಜಿ ಬರೋದು ಅಷ್ಟೇ. ಒಳಗಡೆ 500 ಸಾವಿರ ಯಾಕೆ ಕಿತ್ತಂದ್ರು? ನೀವು ಅದಕ್ಕೆ ರಚಿತಿ ಹಾಕ್ಲಿ ಏನು 15 ರೂಪಾಯಿ ತಗೊಳ್ಳೋದು ಅಂತ. ಈಗ ನಾವ್ ಹೇಳುವಂತದ್ದು ಅವ್ರಿಗೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆ ಒಂದು ಕಂಪ್ಲೇಂಟ್ ಮಾಡಿ ಸರ್. ಪೊಲೀಸ್ ಇಲಾಖೆ ಒಂದು ಕಂಪ್ಲೇಂಟ್ ಮಾಡಬೇಕು. ಹೋರಾಟ ಈಗ ಬೇಡ, ಇದು ಗೌರ್ಮೆಂಟ್ ಕಾನೂನುಬದ್ಧವಾಗಿ ಮಾಡಿ. ಸರ್ ಏನೇ ಇಲ್ಲಿ ಒಟ್ಟಲ್ಲಿ ಇಲ್ಲಿ ಏನಾಗಿ ಕಾಣ್ತಿದೆ ಅಂದ್ರೆ ಇದೆಲ್ಲ ನೀವು ಓದ್ಕೊಳ್ಳಿ. ಎಷ್ಟು ಹೇಳಿದ್ರು ನಾವ್ ಏನ್ ಹೇಳಿದ್ರು ಸಿಸಿಟಿವಿ ಇಲ್ಲ, ಸಿಸಿಟಿವಿ ಇಲ್ಲ. ಆಮೇಲೆ ಇನ್ನೂ ಅಳವಡಿಸಂತ ಕೆಲಸ ಆಮೇಲೆ ಪ್ರಮುಖವಾಗಿ ಸರ್ ಇದು ತಾಲೂಕು ಕಚೇರಿ ಶುಚಿತ್ವದ ಕಡೆ ಗಮನ ಇಲ್ಲ. ನೀವೇ ನೋಡಿ, ನಾವ್ ಹೇಳೋದಲ್ಲ, ದಯವಿಟ್ಟು ಕ್ಲೀನ್ ಮಾಡಿಸಿ. ಇವಾಗ ನಿಮ್ ಕ್ಲೀನ್ ಕಾಣಿಸಕ್ಕಾಗಲ್ಲ ಅಂದ್ರೆ ಒಂದು ಬರ್ಕೊಡಿ, ಸಾರ್ವಜನಿಕರ ದೇಣಿಗೆ ತೆಗೆದು ಹಣದಲ್ಲಿ ಬೇಕಾದ್ರೆ ನಾವು ತಾಲೂಕು ಕಚೇರಿನ ಕ್ಲೀನ್ ಮಾಡಿಸ್ತೀವಿ. ನಮ್ ಕೈಲಿ ಮಾಡ್ಸಕ್ಕಾಗಲ್ಲ ಅಂತ ಹೇಳ್ಬಿಡಿ, ನೀವು ದಂಡಾಧಿಕಾರಿಗಳು ಹೇಳ್ಬಿಡ್ಲಿ. ಎಲ್ಲ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ಹಣ ಸಂಗ್ರಹಣೆ ಮಾಡಿದ್ದು. ಆಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಕೊಟ್ಟಿದ್ದೀರಿ. ಆಯ್ತು ಬಿಡಿ, ನಾವು ಕ್ರಮಕ್ಕೆ ಅವ್ರಿಗೆ ಮುಂದಿನ ಕ್ರಮಕ್ಕೆ ಕೊಡ್ತೀವಿ. ಆಯ್ತು ಒಂದು ಅಕ್ನಾಲಜ್ಮೆಂಟ್ ಕೊಡಿ. ಬನ್ನಿ ಬನ್ನಿ. ಇವ್ರದ್ದು ಸ್ವಲ್ಪ ನೋಡಿ ಸರ್. ಅಲ್ಲ ಇವ್ರು ನೋಡಿ, ಬಂಧುಗಳೇ ನಮಸ್ಕಾರ. ಲೋಕೋಪಯೋಗಿ ಜೊತೆ ಹೋಗ್ಲಿಕ್ಕೆ ಒಂದು ಅಕ್ನಾಲಜ್ಮೆಂಟ್ ಕೊಡ್ಸಪ್ಪ ಇವ್ರಿಗೆ. ಸಾರ್ವಜನಿಕರ ಅಹವಾಲುಗಳನ್ನ ಬನ್ನಿ ಇವ್ರ ಜೊತೆ ಹೋಗಿ ಸಮಯ ಇವ್ರ ಜೊತೆ ಹೋಗಿ ಶ್ರೀನಿವಾಸಪುರ ತಾಲೂಕು ಘಟಕ ಒಂದು ಅಕ್ನಾಲಜ್ಮೆಂಟ್ ಕೊಡ್ಸಪ್ಪ. ಅಲ್ಲೋಗಪ್ಪ ಅಕ್ನಾಲಜ್ಮೆಂಟ್ ಕೊಡ್ಸಿ ನೆಕ್ಸ್ಟ್ ದಿನ ಬೇಕು ಅಂತ ಕೇಳ್ಕೊಂಡು. ವತಿಯಿಂದ ಇವತ್ತು ನಾವು ಉಪ ತಹಸೀಲ್ದಾರ್ ಅವರ ಗ್ರೇಟ್ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದ್ದೀವಿ. ಅವರು ತಹಸೀಲ್ದಾರ್ಗೆ ಅವರು ತಲುಪಿಸ್ತಾರೆ. ಮುಂದಿನ ನೀವು ಏನು ಇಷ್ಟು ನಮ್ಗೆ ಕೊಟ್ಟಿದ್ರಿ, ಇದನ್ನ ನಮ್ಗೆ ನಿರ್ದೇಶನ ಕೊಟ್ಟಿದ್ದೀರಿ. ನಾವು ಕೊಟ್ಟಿಲ್ಲ ಸರ್, ಇದು ಸರ್ಕಾರ ಕೊಟ್ಟಿರೋದು. ಏನೇನು ನಿಮ್ಗೆ ಕೊಟ್ಟಿದೆ ಅದನ್ನ ನಾವು 21 ಕಂಡೀಷನ್ಸ್ ನೀವು ಹೇಳಿದಿರಿ. ಅಷ್ಟು ನಾನು ನಾವು ಹೇಳಿರೋದಲ್ಲ, ಸರ್ಕಾರ ಹೇಳಿರೋದು. ಬೇಕಾ ಸರ್ಕಾರದ ಆದೇಶ ಅದು. ಮಾಡಿದ್ದೀವಿ, ಮಾಡ್ತಾನು ಇರ್ತೀವಿ. ಸರ್ ಕುಡಿಯೋ ನೀರಲ್ಲಿ ಇದೆ. ಸರ್ ಬನ್ನಿ, ಎಲ್ಲರೂ ಇಟ್ಟಿದ್ದೀವಿ ಸರ್, ಎಲ್ಲ ಹಾಳಾಗಿದೆ. ಪಬ್ಲಿಕ್ ಜವಾಬ್ದಾರಿ ಇದೆ. ಹೇಳಿ. ಸರ್ ಆಯ್ತಪ್ಪ, ಸುಳ್ಳೆ ಕೇಳ್ತಿದ್ದಾರೆ ಸರ್. ಎಲ್ಲ ಪಬ್ಲಿಕ್ ನೋಡಿ ಅಲ್ಲಿ ರಿಸರ್ಚ್ ಮಾಡ್ತಾರೆ, ಹಂಗೆ ಬಿಟ್ಟು ಬಂಧುಗಳೇ ಅವರ ಜವಾಬ್ದಾರಿ ಇದೆ. ಅವರ ಜವಾಬ್ದಾರಿ ಇದೆ. ಇವತ್ತೇನಾಗಿದೆ ಅಂದ್ರೆ ಇಲ್ಲಿಯ MLA ಕೂಡ ಎಸ್ ಸಿ ಮಧುಪ್ಪನವರು, ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಧುಪ್ಪನವರೇ, ಅವರ ಮಗ ಸುನೀಲ್ ಬೋಸ್ ಅವರು ಲೋಕಸಭಾ ಕ್ಷೇತ್ರದ ಸದಸ್ಯರು ಕೂಡ. ಅವ್ರುಗಳಿರೋಂಥ ಕ್ಷೇತ್ರ ಇದು ಯಾವ ರೀತಿ ಇದೆ. ತಹಸೀಲ್ದಾರ್ ಕಚೇರಿ ಅಂತಂದ್ರೆ ಇಒ ಕಚೇರಿ ಯಾವ ತರ ಇದೆ ಅಂದರೆ ಅದು ನೋಡಬೇಕು. ನನಗೆ ಕೊಟ್ಟಿಗೆನೇ ಎಷ್ಟೋ ಚೆನ್ನಾಗಿದೆ, ಕಚೇರಿ ಯಾವ ರೀತಿ ಅನ್ನೋದನ್ನ ನಾವು ನೋಡಿದ್ದೀವಿ. ನಮ್ಮ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಅವರು ಮಾತಾಡ್ತಾರೆ. ಮಾತಾಡಿ ಹೇಳಿ ಶಿವಕುಮಾರ್ ಅವರೇ. ಬಂಧುಗಳೇ ನಮಸ್ಕಾರ. ನಾವಲ್ಲಿ ಈಗ ಆಲ್ರೆಡಿ ನಮ್ಮ ರವೀಂದ್ರ ಸರ್ ಕೂಡ ಮಾತಾಡಿದ್ದಾರೆ. ನಾವು ಆಲ್ರೆಡಿ ನಿಮಗೆ ಪ್ರತಿಯೊಂದು ಕೂಡ ಇಲ್ಲಿ ತಾಲೂಕು ಕಚೇರಿ ಯಾವ ಥರ ಇದೆ ಮತ್ತು ತಹಸೀಲ್ದಾರ್ ಅವರ ಕಚೇರಿ ಯಾವ ಥರ ಇದೆ ಅಂತ ಹೇಳಿ ಆಲ್ರೆಡಿ ಲೈವ್ ಮಾಡಿ ಕೂಡ ಅದನ್ನೆಲ್ಲ ಆಲ್ರೆಡಿ ಫೇಸ್ಬುಕ್ಕಲ್ಲಿ ಇದೆ. ಈಗ ಆಲ್ರೆಡಿ ನಮ್ಮ ಏನು ಸರ್ಕಾರದಿಂದ ಏನು ಆದೇಶ ಇದೆ ಅದನ್ನೆಲ್ಲ ನಾವು ಇಲ್ಲಿ ಗ್ರೇಟ್ ತಹಸೀಲ್ದಾರ್ಗೆ ನಾವು ಕೊಟ್ಟಿದ್ದೀವಿ. ಇವತ್ತು ನಾಳೆ ಬರ್ತೀವಿ. ಪುನಃ ಇದು ಯಾವ ಥರ ಸ್ಥಿತಿ ಇದೆ ಅಂತ ಹೇಳಿ ಪುನಃ ನಾವು ಅದನ್ನು ಲೈವ್ ಮಾಡಿ ವಿಡಿಯೋ ಮಾಡಿ ಪುನಃ ಅದನ್ನು ಸಾರ್ವಜನಿಕರಿಗೆ ತಿಳಿಸೋ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಏನೋ ನೋಡಿ, ಇವರು ಗ್ರೇಟ್ ತಹಸೀಲ್ದಾರ್ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ನಾನು ನಮ್ಮ ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇದು ನಾವು ಕೊಡ್ತಾ ಇರೋದು ಒಂದು 10 ಸಲ ಕೊಟ್ಟಿದ್ದೀವಿ, ಆದ್ರೂ ಬದಲಾವಣೆ ಆಗಿಲ್ಲ. ಕಡೆ ಪ್ರಯತ್ನ ಅಂತ ಈಗಲೂ ಕೊಟ್ಟಿದ್ದೀವಿ. ಇವರು ಖಂಡಿತವಾಗ್ಲೂ ಸರ್ಕಾರಿ ಕಚೇರಿಗಳನ್ನ ಶುದ್ಧವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಜನಗಳಿಗೆ ಕೊಡಬೇಕಾದಂತ ಸೇವೆನ ಕೊಡ್ತಾರೆ ಅಂತ ಇವ್ರು ನಂಬ್ಕೊಂಡು ಹೋಗ್ತಾ ಇದೀವಿ. ನೋಡೋಣ
ಇವರು ನಮ್ಮ ನಂಬಿಕೆನ ಉಳಿಸಿದ್ರೆ ಖಂಡಿತವಾಗ್ಲೂ ನಾವೇನು ತೊಂದರೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ KRS ಪಕ್ಷದ ವತಿಯಿಂದ ಅವರು ಕೆಲಸಗಳು ಮಾಡಲಿಲ್ಲ ಅಂದ್ರೆ ನ್ಯಾಯಕ್ಕಾಗಿ ನಮ್ಮ ಕಡೆಯಿಂದ ಹೋರಾಟ ಮಾಡೇ ಮಾಡ್ತೀವಿ. ಏನೇ ಆಗ್ಲಿ ಒಳ್ಳೇದಾಗಲಿ. ಒಳ್ಳೇದನ್ನ ಮಾಡಿ ಒಳ್ಳೇದನ್ನ ಮಾಡ್ತೇವೆ. ಸರಿ ಸರ್, ಅಪಾಯಿಂಟ್ಮೆಂಟ್ ಕೊಡ್ತೇನೆ.